ಆ ಜಾಲಿಯ ಮರದಂತೆ ದುರ್ಜನರು ಜಾಲಿಯ ಮರದಂತೆ ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿರ್ಪಂತೆ ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿರ್ಪಂತೆ ಜಾಲಿಯ ಮರದಂತೆ ದುರ್ಜನರು ಜಾಲಿಯ ಮರದಂತೆ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ ಹಸಿದು ಬಂದವರಿಗೆ ಹಣ್ಣು ಇಲ್ಲ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ ಹಸಿದು ಬಂದವರಿಗೆ ಹಣ್ಣು ಇಲ್ಲ ಕುಸುಮ ವಾಸನೆ ಇಲ್ಲ ಕೂಡಲು ಸ್ಥಳವಿಲ್ಲ ಕುಸುಮ ವಾಸನೆ ಇಲ್ಲ ಕೂಡಲು ಸ್ಥಳವಿಲ್ಲ ರಸದಲ್ಲಿ ಸ್ವಾದವು ವಿಷದಂತೆ ಇರುತ್ತಿಹ ಜಾಲಿಯ ಮರದಂತೆ ದುರ್ಜನರು ಜಾಲಿಯ ಮರದಂತೆ ಊರ ಹಂದಿಗೆ ಷಡ್ರಸಾವಿಕಲು ಊರ ಹಂದಿಗೆ ಷಡ್ರಸಾವಿಕಲು ನಾರುವ ದುರ್ಗಂಧ ಬಿಡಬಲ್ಲುದೇ ಊರ ಹಂದಿಗೆ ಷಡ್ರಸಾವಿಕಲು ನಾರುವ ದುರ್ಗಂಧ ಬಿಡಬಲ್ಲುದೇ ಘೋರ ಪಾಪಿಗೆ ತತ್ವಜ್ಞಾನವ ಹೇಳಲು ಘೋರ ಪಾಪಿಗೆ ತತ್ವಜ್ಞಾನವ ಹೇಳಲು ಕ್ರೂರ ಕರ್ಮವ ಬಿಟ್ಟು ಸುಜನನಾಗುವನೆ ಜಾಲಿಯ ಮರದಂತೆ ದುರ್ಜನರು ಜಾಲಿಯ ಮರದಂತೆ ತನ್ನಿಂದ ಉಪಕಾರ ತ್ವಟಕಾದರೂ ಇಲ್ಲ ಭಿನ್ನಾಣ ಮಾತಿಗೆ ಕೊನೆಯಿಲ್ಲವೋ ತನ್ನಿಂದ ಉಪಕಾರ ತ್ವಟಕಾದರೂ ಇಲ್ಲ ಭಿನ್ನಾಣ ಮಾತಿಗೆ ಕೊನೆಯಿಲ್ಲವೋ ಅನ್ನಕ್ಕೆ ಸೇರಿದ ಕುನಿಮಾನವರಂತೆ ಅನ್ನಕ್ಕೆ ಸೇರಿದ ಕುನಿಮಾನವರಂತೆ ಇನ್ನಿವರ ಕಾರ್ಯ ಪುರಂದರ ವಿಠಲ ಜಾಲಿಯ ಮರದಂತೆ ದುರ್ಜನರು ಜಾಲಿಯ ಮರದಂತೆ ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿರ್ಪಂತೆ ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿರ್ಪಂತೆ ಜಾಲಿಯ ಮರದಂತೆ ದುರ್ಜನರು ಜಾಲಿಯ ಮರದಂತೆ
ಇಲ್ಲಿ ಪುರಂದರ ದಾಸರ ಒಂದು ಕೀರ್ತನೆಯಲ್ಲಿ ಏನು ಹೇಳ್ತಾರೆ ಅಂದರೆ, ಇಲ್ಲಿ ಸಜ್ಜನರು ಮತ್ತು ದುರ್ಜನರು, ಹಾಗೆ ಸತ್ಯ ಮತ್ತು ಮಿಥ್ಯ, ಒಳ್ಳೆಯದು ಮತ್ತು ಕೆಟ್ಟದ್ದು, ಕಷ್ಟ ಮತ್ತು ಸುಖ, ಹೀಗೆ ಬದುಕಿನಲ್ಲಿ ಬರ್ತಕ್ಕಂಥದ್ದನ್ನು ಅವರು ವರ್ಣಿಸ್ತಾ ಹೇಳ್ತಿದ್ದಾರೆ. ಇವತ್ತು ಒಳ್ಳೆಯದು ಯಾವಾಗಲೂ ಅದಕ್ಕೆ ಒಂದು ಸತ್ಯಕ್ಕೆ, ಒಳ್ಳೆಯದಕ್ಕೆ, ಧರ್ಮಕ್ಕೆ, ಅದಕ್ಕೆ ಒಂದು ಕೊನೆಗೆ ಒಂದು ಮುಕ್ತಿ ಅಂತಕ್ಕಂಥದ್ದಿದೆ. ಆದರೆ ಈ ಕೆಟ್ಟದ್ದು ಅಂತಕ್ಕಂಥದ್ದೇನು ಹೇಳ್ತೀವಲ್ಲ, ಇದು ದುರ್ಜನರಿದ್ದಂತೆ, ಇದು ದುರ್ಜನರಿದ್ದಂತೆ. ಅದಕ್ಕೆ ಅವ್ರು ಹೇಳ್ತಾರೆ, ದುರ್ಜನರು ಹೆಂಗಪ್ಪ ಅಂದರೆ ಜಾಲಿ ಮರ ಇದ್ದಂಗೆ. ನೋಡಿರಿ ನೀವು, ಜಾಲಿ ಮರ ಏನು ಮಾಡ್ತೈತೆ? ಅದು ಏನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದರೆ ನೆಳ್ಳೈತಪ್ಪ ಹೋಗಿ ಕೂತ್ಕೊಳ್ಳೋಣ ಅಂದರೆ ಅದರ ಮುಳ್ಳೆಲ್ಲ ಸುಡಿಸಿರ್ತೈತೆ, ಕುಂದಬೇಕಾಗೋದಿಲ್ಲ. ಹಸಿದು ಬಂದಿದ್ದೀನಪ್ಪ, ಏನಾದ್ರು ಒಂದಿಷ್ಟು ತಿನ್ನಾನ ಅಂತಂದು ಏನಾರು ಹರ್ಕೊಂಡು ತಿನ್ನಾನ ಅಂತಂದರೆ ಅದರಲ್ಲಿ ಹಣ್ಣು ಇರೋದಿಲ್ಲ. ಹೀಗೆ ಏನೇ ಆದರೂ ಕೂಡ ಅದು ತನ್ನ ಕೆಟ್ಟದ್ದನ್ನೇ ಪ್ರಭಾವ ಬೀರ್ತದೆ ಅಂತಕ್ಕಂಥದ್ದನ್ನು ಕುರಿತು ದಾಸರು ಇಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಹಾಗೆಯೇ ಮುಂದೆ ಹೇಳ್ತಾರೆ, ಇವತ್ತು ಹಂದಿಗೆ ನಾವು ಷಡ್ರಸಾದವನ್ನು ಇಟ್ಟು ನಾವು ಏನೇ ಮಾಡಿದರೂ ಕೂಡ ಅದು ಮತ್ತು ಹೋಗಿ ಕೊಚ್ಚೆಯಲ್ಲಿ ಬಿದ್ದು ಒಳ್ಳಾಡಿ ದುರ್ಗಂಧದ ವಾಸನೆಯನ್ನು ಕೊಡ್ತದೆ ವಿನಃ, ಹಾಗೆ ತತ್ವಜ್ಞಾನಿ ಅಲ್ಲದವಗೆ ನಾವು ಏನೇ ಹೇಳಿದರೂ ಕೂಡ ಅವನು ತನ್ನ ಕ್ರೂರತ್ವವನ್ನು ಬಿಟ್ಟು ಮತ್ತು ಅವನು ಯಾವುದೇ ರೀತಿಯಲ್ಲಿ ಅವನು ಸತ್ಯಸಂಧನ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗೆಯೇ ಉಪಕಾರವನ್ನು ಪಡೆದಂಥವನು ಪ್ರತಿಯಾಗಿ ಸ್ವಲ್ಪವಾದರೂ ಕೂಡ ಅದನ್ನು ಏನು ಮಾಡ್ಬೇಕಂದ್ರೆ ಆ ಒಂದು ಉಪಕಾರವನ್ನು ಸ್ಮರಣೆ ಮಾಡ್ತಕ್ಕಂಥವನಾಗಬೇಕು. ಅದರ ಬದಲಾಗಿ ಭಿನ್ನಾಣದ ಮಾತನ್ನು ಆಡ್ತಕ್ಕಂತಹ ಜನರು ಇವತ್ತಿದ್ದಾರೆ. ಕೊನೆಗೆ ಅವರು ಹೇಳ್ತಾರೆ, ಎಲ್ಲರೂ ಕೂಡ ಒಳ್ಳೆಯವರು, ಕೆಟ್ಟವರು, ಶ್ರೀಮಂತರು, ಬಡವರು ಎಲ್ಲರೂ ಕೂಡ ಬಡದಾಡೋದು ಯಾಕೆಂದರೆ ಅನ್ನಕ್ಕಾಗಿ ಹುಟ್ಟಿರ್ತಕ್ಕಂಥ ಕುನ್ನಿ ಮಾನವರು ನಾವು. ಹೀಗಿದ್ದಾಗ ನಾವೇನು ಮಾಡ್ಬೇಕಂತಂದು ಹೇಳಿದ್ರೆ, ಇವೆಲ್ಲವನ್ನು ಮರೆತು ನಾವೆಲ್ಲರೂ ಕೂಡ ಏನು ಮಾಡಬೇಕಪ್ಪ ಅಂತಂದು ಹೇಳಿದ್ರೆ, ಎಲ್ಲರಿಗೂ ಕೂಡ ಒಳಿತಾಗುವಂತಹ ಮನೋಭಾವನೆಯಿಂದ ಹೊಂದಿರತಕ್ಕಂತಹ ಮನುಷ್ಯರಾಗಬೇಕು ಅಂತಕ್ಕಂತಹ ಒಂದು ವಿಷಯವನ್ನು ಈ ಒಂದು ತಮ್ಮ ಕೀರ್ತನದಲ್ಲಿ ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಕೂಡ ನನ್ನದೇ ಆದಂತಹ ಒಂದು ಮನಸ್ಥಿತಿಗೆ ತಿಳಿದಂತೆ ನಾನು ಇಲ್ಲಿ ತಮಗೆ ವಿವರಿಸಿದ್ದೇನೆ. ಹೀಗಾಗಿ ತಾವೆಲ್ಲರೂ ಕೂಡ ಈ ಒಂದು ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಪ್ರೋತ್ಸಾಹವನ್ನು ನೀಡಿ ಅಂತಕ್ಕಂಥ ವಿಷಯವನ್ನು ಹೇಳಿ ನಮಸ್ಕಾರ. ನಾನನ್ನು ಬರ್ತಾ ಇದ್ದೇನೆ. ತಮ್ಮ ಎಂ ಕೊಟ್ರಯ್ಯ, ಕವಿ ಹಾಗೂ ಸಾಹಿತಿ, ಹೂವಿನ ಹಡಗಲಿ.